ಇದೀಗ ಗ್ಯಾಸ್ ಸಿಲಿಂಡರ್ ಮಾರುವುದಕ್ಕೆ ಲೈಸೆನ್ಸ್ ಇದ್ರೂ ಕೂಡ ಧಮಕಿ ಆರೋಪ ಕೇಳಿ ಬಂದಿದೆ. ಅವಲಹಳ್ಳಿಯ PSIಗೆ ಲಕ್ಷ ದುಡ್ಡು ಕೊಡಬೇಕಂತೆ. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಕೊಡಬೇಕಂತೆ. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ವರ್ತಕರು ಸುಸ್ತಾಗಿದ್ದಾರೆ. ಪೊಲೀಸ್ ಟಾರ್ಚರ್ ತಡೆಯೋಕಾಗ್ತಿಲ್ಲ, ನಮ್ಮನ್ನ ಕಾಪಾಡಿ ಅಂತ ಗೋಳಾಟ. ಕಣ್ಣೀರಿಟ್ಟು ಮನವಿ ಮಾಡಿದ ವರ್ತಕರಾದ ದೀಪ್ ರಾಮ್ ಹಾಗೆ ಮಂಗಲ್ ರಾಮ್. ಇನ್ನು ಗ್ಯಾಸ್ ಸಿಲಿಂಡರ್ ಮಾರೋಕೆ ಲೈಸೆನ್ಸ್ ಇದ್ರೂ ಕೂಡ ಧಮಕಿ ಆರೋಪ ಕೇಳಿ ಬಂದಿರುವಂತದ್ದು. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಕೊಡ್ಬೇಕಂತೆ. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ವರ್ತಕರು ಇದೀಗ ಸುಸ್ತಾಗ್ತಾ ಇದ್ದಾರೆ. ಪೊಲೀಸ್ ಟಾರ್ಚರ್ ತಡೆಯೋಕಾಗ್ತಾ ಇಲ್ಲ, ನಮ್ಮನ್ನ ಕಾಪಾಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ. ಕಣ್ಣೀರಿಟ್ಟು ಮನವಿ ಮಾಡಿದ ವರ್ತಕರಾದ ದೀಪ್ ರಾಮ್ ಹಾಗೂ ದೀಪರಾಮ್ ಜೊತೆಗೆ ಮಂಗಲ್ ರಾಮ್. ಗ್ಯಾಸ್ ಸಿಲಿಂಡರ್ ಮಾರೋಕೆ ಲೈಸೆನ್ಸ್ ಇದ್ರೂ ಧಮಕಿ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಕೊಡಬೇಕಂತೆ ವರ್ತಕರು. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ಇದೀಗ ವರ್ತಕರು ಕೂಡ ಸುಸ್ತಾಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಟಾರ್ಚರ್ನ ಕೊಡ್ತಾ ಇರುವಂತದ್ದು. ಪೊಲೀಸ್ ಟಾರ್ಚರ್ ತಡೆಯೋದಕ್ಕಾಗ್ತಾ ಇಲ್ಲ, ನಮ್ಮನ್ನು ಕಾಪಾಡಿ ಅಂತ ಕಣ್ಣೀರಿಟ್ಟು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ವರ್ತಕರು. ಏನು ಗಮನಿಸ್ತಿದ್ದೀರಲ್ಲ, ಇವರೇ ನೋಡಿ ಪೊಲೀಸ್ನವರು, ಸಬ್ ಇನ್ಸ್ಪೆಕ್ಟರ್ಗಳು. ಗ್ಯಾಸ್ ಸಿಲಿಂಡರ್ ಮಾರೋದಕ್ಕೆ ಲೈಸೆನ್ಸ್ ಇದ್ರೂ ಕೂಡ ಧಮಕಿ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಅವಲಹಳ್ಳಿ PSIಗೆ ಲಕ್ಷ ದುಡ್ಡು ಹಣ ಕೊಡಬೇಕಂತೆ ವರ್ತಕರು. ಸಬ್ ಇನ್ಸ್ಪೆಕ್ಟರ್ ಹರಿನಾಥ್ ಬಾಬು ಟಾರ್ಚರ್ಗೆ ವರ್ತಕರು ಇದೀಗ ಸುಸ್ತಾಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಪೊಲೀಸರ ಟಾರ್ಚರ್ ಅನ್ನ ನಮ್ಮ ಕೈಯಲ್ಲಿ ತಡೆಯೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಕಣ್ಣೀರಿಟ್ಟು ಮನವಿಯನ್ನ ಮಾಡ್ತಾ ಇರುವಂತದ್ದು ವರ್ತಕರಾದ ದೀಪರಾಮ್ ಹಾಗೂ ಮಂಗಲರಾಮ್. ಸರ್ ನಾನು ಹೋಗಿದ್ದೆ ಸರ್ ನನ್ನ ಕೋರ್ಟ್ ಹತ್ರ ಹೋಗಿದ್ದೆ ಸರ್. ಸರ್ ಇಲ್ಲೇ 50,000 ಕಟ್ಟಿದ್ದೀನಿ ಸರ್. ಅಲ್ಲಿ 1.25 ಲಕ್ಷ ಕೇಳಿದ್ರು ಸರ್. ಅದು ಲಾಯರ್ ಪೀಸು, ಅದು ಪೀಸು, ಇದು ಪೀಸ್ ಅಂತ ಹೇಳಿದ್ರು. ಆಮೇಲೆ ಸರ್ ಬೇಲ್ ಮಾಡೋಕ್ಕೆ 25. ಮತ್ತು ನಾನು ಆ ಮಾತು ನಿಮ್ಗೆ ಹೇಳ್ದಲ್ಲ ಸರ್, ನೀವು ಬೇಡ ಅಂತ ಹೇಳಿದ್ರು. ಅವ್ರು ಹೇಳಿ ಸರ್, ಲಾಸ್ಟ್ ಏನಾದ್ರೆ ಸ್ವಲ್ಪ ಹೇಳಿ ಅವ್ರಿಗೆ. ನಾನು ಲಾಸ್ಟ್ 40 ಹೇಳ್ಬಿಟ್ಟು ಬಂದೆ ಸರ್. ನೋಡಪ್ಪ, ಇವಾಗ ದುಡ್ಡು ವಿಚಾರಗಳೆಲ್ಲ ಯಾವಾಗ್ಲಾದ್ರೂ ಫೋನ್ ಮಾಡಿದಾಗ ಕರೆಕ್ಟ್ ಆಗಿ ಮಾತಾಡಿ. ಫೋನ್ ನಾನು ದುಡ್ಡಲ್ಲಿ ಯಾರಾದ್ರೂ ಒಂದು ಆಫೀಸರ್ ಇದ್ದಾಗ ಯಾವತ್ತೇ ಆಗ್ಲಿ ನಾನು ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ನೀವು ಫೋನ್ಗಳಲ್ಲಿ ಮಾತಾಡಬೇಡಿ. ಏನಾದ್ರು ಇದ್ರೆ ಸ್ಟೇಷನ್ ಬನ್ನಿ, ಇಲ್ಲಾಂದ್ರೆ ನಾವು ಫೋನೇ ತೆಗಿಯಲ್ಲ. ಅರ್ಥ ಆಯ್ತಾ? ನೀವು ಲಾಯರ್ ಕೊಡ್ಕೊಳ್ಳೋ ದುಡ್ಡುಗಳು ಯಾರ್ಯಾರಿಗೆ ಏನು ಕೊಡ್ತೀರೋ ಅವೆಲ್ಲ ನಮ್ಮ ಹತ್ರ ಮಾತಾಡಬಾರ್ದು, ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅದು ಬೇರೆ ರೀತಿ ಆಗುತ್ತೆ ನಮ್ಗೆ. ಅರ್ಥ ಆಯ್ತಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮಾತಾಡ್ಕೊಳ್ಳೋ, ನಾನು ಗೌರ್ಮೆಂಟ್ ಆಫೀಸರ್ ಇದ್ದೀನಿ. ಹಂಗೆಲ್ಲ ನನ್ನ ಹತ್ರ ದುಡ್ಡುಗಳ ವಿಚಾರ ಎಲ್ಲ ಮಾತಾಡೋದು, ಹಂಗೆಲ್ಲ ಹೆಸರು ನೀವೆಲ್ಲ ಮರ್ಯಾದೆ ಕೆಡಿಸ್ಕೋಬೇಡಿ. ನಾನು ಒಂದೇ ಹೇಳ್ತಾರದು, ನೀವೇನಾದ್ರು ಇದ್ರೆ ಕೋರ್ಟ್ ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ನಾನು ಫೋನ್ ಮಾಡ್ಕೊಡಿ, ಅವ್ನ ಫೋನಲ್ಲಿ ನಾನು ಮಾತಾಡ್ತೀನಿ ಏನೇನಾಯ್ತು ಯಾಕೆ ಅಂತ. ನಿಮ್ದು ಅಡ್ವೊಕೇಟ್ ಕರ್ಕೊಂಡೋಗಿ 40,000 ಅಲ್ಲಾದ್ರೆ ಒಂದು 10,000 5,000 ರೂಪಾಯಿ ರಿಲೀಸ್ ಮಾಡಿಸ್ಕೊಳ್ಳಿ, ನನಗೇನು ಬೇಡ ಅಂತ ಇಲ್ಲ. ನಾನು ಇದರಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಅವನ ಹತ್ರ, ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಾನಪ್ಪ? ಸರ್ ಅವರು ಕೋರ್ಟ್ ಆಯ್ತು, ನೀವಾಯ್ತು, ಅಷ್ಟೇ. ಸ್ಟೇಷನ್ ಏನು ಇಲ್ಲೊಂದು ಇನ್ವಾಲ್ವ್ಮೆಂಟ್ ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಸುಮ್ಮನೆ ಸ್ಟೇಷನ್ ಇಲ್ಲ ಅಂತ ಹೇಳ್ಕೊಂಡ್ಬಂದು ನಾವು ಅಷ್ಟ್ ಮಾಡ್ತೀವಿ, ಇಷ್ಟ್ ಮಾಡಿದ್ವಿ, ಅಷ್ಟ್ ಮಾಡ್ದ ಅವೆಲ್ಲ ಹೇಳ್ಬೇಡಿ, ಬಿಡ್ಬೇಡಿ. ಅರ್ಥ ಆಯ್ತಾ? ನೀವೇನಾದ್ರು ಡೈರೆಕ್ಟ್ ಆಗಿ ನಿಮ್ ಲಾಯರ್ ಕರ್ಕೊಂಡೋಗಿ ನಮ್ಮನ್ನ ಫೋನ್ ಮಾಡಿಸಿ, ನಾನು ಕನ್ವಿನ್ಸ್ ಮಾಡ್ತೀನಿ. ಯಾವ ಲಾಯರ್ ಇದಾರೆ ಅಂತ ಹೇಳೋ, ಏನೋ ಅವ್ರ ಪಾಪ ಏನೋ ಅವ್ರಿಗೇನೋ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ಹೇಳಿದ್ರೆ ಅವ್ನು ಮಾಡ್ತಾನೆ ಪಾಪ ಅವನು, ಅಲ್ವಾ? ಸರಿ ಸರ್, ಮಾತಾಡು. ರೆಸಾರ್ಟ್ ಹೋಟೆಲ್ನಲ್ಲಿ KPSC ಎಕ್ಸಾಮ್. ಕಾಯುವವರೇ ಕೊಳ್ಳೆ ಹೊಡೆದಿರೋ ಘಟನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಅವಲಹಳ್ಳಿ ಪೊಲೀಸರಿಂದ ಡಿಮ್ಯಾಂಡ್. ಸಿಲಿಂಡರ್ ಮಾರ್ತಾ ಇದ್ದವನಿಗೆ ಪೊಲೀಸರಿಂದ ಕಿರುಕುಳ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಎಂದು ಕೇಸ್ ಹಾಕಿದ ಪೊಲೀಸರು. ಕೇಸ್ ಖುಲಾಸೆಗೆ ಪೊಲೀಸರಿಂದ 1 ಲಕ್ಷ ಹಣ ಡಿಮ್ಯಾಂಡ್ ಮಾಡಿದ್ದಾರೆ.
ಹರಿನಾಥ್ ಬಾಬು ಗ್ಯಾಸ್ ಸಿಲಿಂಡರ್ಗಳು ಸೀಜ್ ಮಾಡಿದ ಖಾಕಿ ಪಡೆ. ಪೊಲೀಸರ ವಿರುದ್ಧ ನೊಂದ ಅಂಗಡಿ ಮಾಲೀಕನಿಂದ ಈಗ ಆರೋಪ ಮಾಡಲಾಗಿರುವಂಥದ್ದು. ನ್ಯಾಯ ಕೊಡಿಸಿ ಅಂತ ಅಂಗಡಿ ಮಾಲೀಕ ದೀಪರಾಮ್ ಹಾಗೂ ಮಂಗಲ್ ರಾಮ್ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಕಾಯುವವರೇ ಕೊಳ್ಳೆ ಹೊಡೆದಿರೋ ಘಟನೆ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಆವಲಹಳ್ಳಿ ಪೊಲೀಸರಿಂದ 1 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡಲಾಗಿದ್ದಂತೆ ಸಿಲಿಂಡರ್ ಮಾರ್ತಾ ಇದ್ದವನಿಗೆ ಪೊಲೀಸರಿಂದ ಕಿರುಕುಳ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಎಂದು ಕೇಸ್ ಹಾಕಿದ್ರಂತೆ ಪೊಲೀಸರು. ಕೇಸ್ ಖುಲಾಸೆಗೆ ಪೊಲೀಸರಿಂದ 1 ಲಕ್ಷ ಹಣ ಡಿಮ್ಯಾಂಡ್ ಅನ್ನ ಕೂಡ ಇರಿಸಲಾಗಿತ್ತಂತೆ. ಹರಿನಾಥ್ ಬಾಬು ಗ್ಯಾಸ್ ಸಿಲಿಂಡರ್ಗಳನ್ನ ಸೀಜ್ ಮಾಡಿದ್ದಂಥ ಖಾಕಿ ಪಡೆ. ಸಿಲಿಂಡರ್ ಬೇಕಂದ್ರೆ 1,25,000 ರೂಪಾಯಿ ಕೊಡಬೇಕಾಗಿತ್ತಂತೆ. ಪೊಲೀಸರ ವಿರುದ್ಧ ನೊಂದ ಅಂಗಡಿ ಮಾಲೀಕರಿಂದ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ನ್ಯಾಯ ಕೊಡಿಸಿ ಅಂತ ಅಂಗಡಿ ಮಾಲೀಕರಾದಂತಹ ದೀಪರಾಮ್ ಹಾಗೂ ಮಂಗಲ್ ರಾಮ್ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ನೋಡಿ, ಕಾಯುವವರೇ ಕೊಳ್ಳೆ ಹೊಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂತಹದ್ದು. ಪೊಲೀಸ್ನವರೇ ಕಾಯ್ಬೇಕಾಗಿದ್ದಲ್ವಾ, ಅವರೇ ಈಗ ಕೊಳ್ಳೆ ಹೊಡೆದಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಈ ಒಂದು ಆವಲಹಳ್ಳಿ ಪೊಲೀಸರಿಂದ 1 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಕೂಡ ಇಡಲಾಗಿದೆ. ಸಿಲಿಂಡರ್ ಮಾಡ್ತಾ ಇದ್ದವರಿಗೆ ಪೊಲೀಸರಿಂದಲೇ ಈ ಒಂದು ಕಿರುಕುಳ ಆರೋಪ ಕೇಳಿ ಬಂದಿರುವಂತದ್ದು. ಇಲ್ಲೇ ಮಡಿತಾ ಇದೆ, ನಾನು ಲೋಡ್ ಬಂದವಾಗ ಇಲ್ಲೇ ಇಳಿಸ್ತಾ ಇದೆ, ಇಳಿಸ್ಬಿಟ್ಟು ಇಲ್ಲಿಂದ ಮಾಡ್ತಾ ಇದೆ. ಒಟ್ಟಲ್ಲಿ ಒಂದು ಜಾಗದಲ್ಲಿ ಪ್ರೈವೇಟ್ ಸಿಲಿಂಡರ್ಗೆ ಅಂತ ಹೇಳ್ಬಿಟ್ಟು ಜಾಗ ಮಾಡ್ಕೊಂಡಿದ್ದೀರಿ ಅಷ್ಟೇ. ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ಒಟ್ಟಲ್ಲಿ ನಿಮಗೆ? ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅದ್ರಲ್ಲಿ ನಾವು ಇಲ್ಲಿ ಒಂದು ಇದು ಹಾಕಿದೀನಿ, ಇಲ್ಲಿಂದ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ನಾನು ಎಲ್ಲ ಸುವಿಧೆ ಮಾಡ್ಕೊಂಡೆ ಇಲ್ಲಿ ಹಾಕಿರೋದು. ಆತರ ಬೇರೆ ಏನಿಲ್ಲ, ಪೂರ್ತಿ ಕ್ಲೋಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. ಬಟ್ ನಾನು ರಿಫಿಲ್ ಮಾಡ್ತಾ ಇಲ್ಲ. ಆಮೇಲೆ ಈ ಕಡೆ ನನ್ಗೆ ಇಷ್ಟೋಕ್ ಆಗತ್ತಂತ ಇಲ್ಲಿ ಒಂದು ಗೋಡನ್ ಮಾಡಿದ್ದೀನಿ. ಎಲ್ಲ ನಿಮ್ಮ ಅಂಗಡಿಗೆ ಸಂಬಂಧಪಟ್ಟಾಗ ಗೋಡನ್ ಇದು ಯಾಕೆ ಇಲ್ಲಿ ಇಟ್ಟಿದ್ಯಾ, ಇಲ್ಲಿ ಸಿಲಿಂಡರ್ ಇಟ್ಟಿದ್ಯಾ ಅಂತ ಕೇಳ್ತಾರೆ ಸರ್. ಪ್ರಶ್ನೆ ಕೇಳ್ತಾರೆ. ನನ್ನ ಅಂಗಡಿಲಿ ಜಾಗ ಇಲ್ಲ ಅಂದ್ರೆ ನಾನು ಇಲ್ಲಿ ಬಾಡಿಗೆ ಕೊಡ್ತಾ ಇದ್ದೀನಿ ಸರ್. ಏನ್ ಫಿಕ್ಸ್ಡ್ ಏನ್ ತಗೊಂಡಿಲ್ಲ ಅವ್ರ ಹತ್ರ. ಬಾಡಿಗೆ ತಗೊಂಡ್ರೆ ನಾನು ಜಾಸ್ತಿ ಇಸ್ಕೊಂಡು ಒಂದೊಂದ್ಸತಿ ಯಾರು ಮಾರ್ಕೆಟ್ ಹೋಗ್ತಾರೆ ಅಂತ ಒಂದೊಂದ್ ಪೀಸ್ ಖಾಲಿ ಆಗತ್ತೆ. ಯಾರು ಮಾರ್ಕೆಟ್ ಹೋಗ್ತಾರೆ, ಅದಕ್ಕೆ ನಾನು ಲೋಡ್ ತರಿಸಿ ಇಲ್ಲಿ ಇಟ್ಕೊಂಡು ಮಾರ್ತೀರಿ. ಗೋಡನ್ ತಗೊಂಡು ಮಾಡಿದ್ದೀನಿ. ಆಮೇಲೆ ಸರ್ಕಾರದಿಂದಾನೇ ಪರ್ಮಿಷನ್ ಕೊಟ್ಟೈತೆ ನಿಮ್ಗೆ ಮಾರೋದಕ್ಕೆ? ಇದು ಬಿಲ್ ಐತೆ, ಎಲ್ಲ ಐತೆ ಸರ್ ಅರ್ಧದ್ದು. ಆಮೇಲೆ ಗ್ಯಾಸ್ ಬಿಲ್ ಐತೆ, ಅದ್ರಲ್ಲಿ ಏನಿಲ್ಲ. ಅಮೌಂಟ್ ಕೊಟ್ಟಿರೋ ರಸೀಪ್ ಐತೆ, ಆನ್ಲೈನ್ ಕೊಟ್ಟಿರೋದು ಇದು ಐತೆ, ಪ್ರೂಫ್ ಐತೆ. ಆಮೇಲೆ ಬಿಲ್ ಐತೆ, ಅದ್ರಲ್ಲಿ ಅವ್ರು ನಂಬ್ತಾ ಇಲ್ಲ. ಆಮೇಲೆ ಇದು ಡಬಲ್ ಸ್ಟಾರ್ಗೆ ಇದು ಗೋದು ಇದು ಅವ್ರದ್ದು ಲೈಸೆನ್ಸ್ ತೋರಿಸಿದೀನಿ ಸರ್. ನೋಡಿ ಸರ್, ನನ್ನ ಲೈಸೆನ್ಸ್ ಐತೆ, ಅದ್ರಲ್ಲಿ ನಾವು ಬಿಡ್ಲಿಲ್ಲ. ಇನ್ಸ್ಪೆಕ್ಟರ್ಗೆ ವಿಚಾರಗಳು ಗೊತ್ತಿದ್ಯಾ? ಏನಾದ್ರು ಗಮನಕ್ಕೆ ಹೇಳಿದ್ರೆ ನೀವು? ಇನ್ಸ್ಪೆಕ್ಟರ್ ಅವರು ಒಳಗಡೆ ಇನ್ಸ್ಪೆಕ್ಟರ್ ಅಂತ ಇರ್ತಾರ ಸರ್. ಅವರು ನಾನು ಒಳಗಡೆ ಸ್ಟೇಷನ್ ಒಳಗಡೆ ಬಿಡಲ್ಲ. ನಾನೇ ಸರ್ 8 ಗಂಟೆಗೆ ಹೋಗಿದ್ದೆ, ರಾತ್ರಿ ಬೀಳ್ತಿದ್ದೀನಿ ಸರ್. ಬಿಟ್ಬಿಡಿ ಏನ್ ಸರ್. ಮೊನ್ನೆ ಶುಕ್ರವಾರ ಅದು 3-4 ಜನ ಫ್ರಾಡ್ ಅವ್ರು ಬಂದುಬಿಟ್ಟು ನಾನು ಸಿಲಿಂಡರ್ ಸೀಜ್ ಮಾಡೋ ಅಂತ ಅವ್ರು ಕೇಳಿಬಿಟ್ಟು ಅದು ನಾನು ಸ್ವಲ್ಪ ಭಯ ಬಿಟ್ಬಿಟ್ಟು ನಾನು ಅಕ್ಕಪಕ್ಕದವ್ರು ಕರೆದ್ಬಿಟ್ಟು ಅವರು ಗಾಬರಿ ಆಗಿಕ್ಕೆ 112ಗೆ ಫೋನ್ ಮಾಡವ್ರೆ. ಫೋನ್ ಮಾಡಿಬಿಟ್ಟು 1 ಅವರ್ ಬಿಟ್ಟು 112 ಅವ್ರು ಬಂದುಬಿಟ್ಟು ಆಮೇಲೆ ಸರ್ ಅವ್ರು ಹಂಗಾಗಿ ಮಾತಾಡ್ತಾರೆ ಅಂತ. ಮೇಡಮ್ ನಮ್ಮದು ಏನಾದರೂ ತಪ್ಪಿದೆ, ನಮ್ಮಲ್ಲೆಲ್ಲ ಪ್ರೂಫ್ ಇದೆ ಅಂತ ನಾನು ಕೇಳಿದೆ. ಏನು ತಪ್ಪಿದೆ ಅದರಲ್ಲಿ? ಇಲ್ಲ ಇದು ಯಾಕೆ ಮಾಡ್ತಾಯಿದ್ಯಾ, ಇದು ಯಾಕೆ ಮಾಡ್ತಾಯಿದ್ಯಾ ಅಂದ್ರೆ, ಮೇಡಮ್ ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಒಬ್ಬನೇ ಮಾಡ್ತಾಯಿಲ್ಲ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಅದೇನು ಅಲ್ಲಿಗಲ್ಲಿ ಮಾಡ್ತಾಯಿಲ್ಲ. ನಾನು ಅಲ್ಲಿಗಲ್ಲಿ ಮಾಡಿದ್ರೆ ನೀವು ನಾನು ಹೇಳ್ಬೋದು. ಆಮೇಲೆ ಹಂಗೆ ಅಂತ ಅವ್ರು ಹೇಳಿದ್ರು. ಸರ್ ನಾನು ಅಕ್ಕಪಕ್ಕದವರು ಒಂದು 2-3 ದಿನ ಫೋನ್ ಮಾಡಿಬಿಟ್ಟು ಹಂಗೆ ಆಗಿದೆ ಅಂತ ಸರ್. ಆಮೇಲೆ ಅವರು ಗಾಬರಿಯಾಗಿ 112ಗೆ ಫೋನ್ ಮಾಡಿಬಿಟ್ಟವ್ರೆ. ನಾನು ಮಾಡೋಣ ಅಂತ ಇದ್ದೆ, ಬಟ್ ಅವ್ರು ಮಾಡಿಬಿಟ್ರು. ಆಮೇಲೆ ನಮ್ಮ ಅಕ್ಕಪಕ್ಕದವ್ರು ಹೇಳಿದ್ರು ಬೇಡ, ಅವರು ಮಾಡಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ರು. ಆಮೇಲೆ 112 ಅವ್ರು ಬಂದುಬಿಟ್ಟು ಆಮೇಲೆ ಡಬಲ್ ಸ್ಟಾರ್ ಬಂದುಬಿಟ್ಟು ಆಮೇಲೆ ಅವ್ರಿಗೆ ಯಾರು ಗೊತ್ತಿದ್ದವ್ರು ಇದ್ರು, ಇವ್ರು ಫ್ರಾಡ್ ಅಂತ. ಆಮೇಲೆ ಆ ಕೇಸ್ ಉಲ್ಟಾ ಆಯಿತು. ಅವರೇ ತಗೊಂಡು ಹೋಗ್ಬಿಟ್ಟು ನೀನು ಇಲ್ಲಿ ದೀಪಾರಾಮ್ ಹತ್ರ ಸಿಲಿಂಡ್ರ್ ದುಡ್ಡು ಕೇಳೋಕೆ ಬಂದಿದ್ದಾರೆ, ಅದರಲ್ಲಿ ನಾವು ಅವ್ರಿಗೆ ದಬ್ಬೊಚ್ಚಿದ್ದೀವಿ ಅಂತ ಅವ್ರು ಹೇಳಿದ್ರು. ಸರಿ ಆಯಿತು, ನೀವು ಸ್ಟೇಷನ್ ಹತ್ರ ಬನ್ನಿ, ಸಿಲಿಂಡರ್ ತೊಗೊಂಡು ಬನ್ನಿ, ಆಮೇಲೆ ಏನಿದ್ರೆ ನಾವು ಬಿಡ್ತೀವಿ ನಿಮ್ಮ ಹತ್ರ ಅವ್ರು ಕೇಳಿದ್ರು. ಆಮೇಲೆ ಅಲ್ಲಿ ಹೋಗಿ ಡಿಮಾಂಡ್ ಮಾಡ್ತಾಯಿದ್ದಾರೆ, ಫುಲ್ ಡಿಮಾಂಡ್ ಮಾಡ್ತಾಯಿದ್ದಾರೆ ಸರ್. ಅದು ಏನು ಮಾಡಬೇಕು ಅಂತ ನನಗೆ ತಲೆ ಕೊಡ್ತಾ ಇಲ್ಲ. ನಾನು ಪೊಲೀಸ್ ಅವ್ರಿಗೆ ಭಾಳ ನಂಬಿದ್ದೀನಿ ಸರ್, ದೇವ್ರ ಥರ ಮನ್ಸ ಅವರು ಸರ್. 1800 ರೂಪಾಯಿ ಒಂದು ಸಿಲಿಂಡ್ರ್ ಸರ್.
ಇರೋದು ಸಿಕ್ಕಿದ್ರೆ 100 ರೂಪಾಯಿ ಸಿಕ್ಕತ್ತೆ ಸರ್ ಒಂದು ಸಿಲಿಂಡರ್ ಮಾರೋಕ್ಕೆ. ಅದನ್ನು ನಾವು ಎಷ್ಟು ಕಷ್ಟಪಡ್ತೀವಿ ಅಂದ್ರೆ ಏನು ಮಕ್ಕಳಿದ್ದಾರೆ, ಒಂದು ವಾಸ ಇದ್ದಾರೆ, ಅವ್ರಿಗೆ ಸ್ವಲ್ಪ ಒಟ್ಟಾಗಿ ಆಗತ್ತೆ ಅಂತ ನಾನು ಜೀವನ ಮಾಡ್ತಾಯಿದ್ದೀನಿ. ಅದರಲ್ಲಿ ಅವ್ರು ಎಷ್ಟು ತೊಂದರೆ ಕೊಡ್ತಾಯಿದ್ದೀನಿ. 3 ತಿಂಗಳಿಂದ ಸರ್ ನಾನು ಭಾಳ ನೋವು ಆಗ್ತಾಯಿದೆ. ಅಂದರೆ ಏನು ಮಾಡೋದಂತ ಇದು ತಲೆನೇ ಓಡ್ತಾ ಇಲ್ಲ. ಅದರಲ್ಲಿ ನಾವು ಪೊಲೀಸ್ 2 ತಿಂಗಳ ಮೊದಲೇ ಯಾರೋ 3 ಜನ ಪೊಲೀಸ್ನವ್ರು ಬಂದುಬಿಟ್ಟು ನಿಮ್ಮದು ಇಲ್ಲಿಗೆಲ್ಲ ಲೈಸೆನ್ಸ್ ಎಲ್ಲ ತೋರಿಸಿದ್ರೆ ಇವೆಲ್ಲ ನಡೆಯಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಸಿಲಿಂಡರ್ ತೊಗೊಂಡೋಗಿ ಹಾಕ್ಕೊಂಡು ಅಲ್ಲಿ ಅವಳಲ್ಲಿ ಕರ್ಕೊಂಡೋಗೋದು ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡಿಮ್ಯಾಂಡ್ ಮಾಡೋದು ದುಡ್ಡಿಗೆ 1 ಲಕ್ಷ 1.5 ಲಕ್ಷ. ಮೊನ್ನೆ 2 ತಿಂಗಳ ಮೊದಲೇ 1 ಲಕ್ಷ ಕೊಟ್ಟು ಬಿಡ್ಸ್ಕೊಂಡ್ಬಂದಿದ್ದೀವಿ. ಆದಮೇಲೆ 1 ತಿಂಗಳು ಆದಮೇಲೆ ಯಾರೋ 4 ಜನ ಬಂದರು ಫಾರ್ಚುನರ್ ಕಾರಲ್ಲಿ ಬಂದು ನಾವು CBI ಅವರು ಇವರು ಅಂತ ಹೇಳ್ಬಿಟ್ಟು ಸೀದಾ ಗೋಡನ್ ಒಳಗಡೆ ಹೋಗ್ಬಿಟ್ಟು ಕಾಸು ಕೊಡಬೇಕು 1 ಲಕ್ಷ ಅಂತ. ಆಮೇಲೆ ಅವತ್ತು 35,000 ಕೊಟ್ಟು ಕಳಿಸಿದ್ವಿ 15 ದಿನ ಮೊದಲೇ. ಈಗ ತಿರ್ಗಾ 15 ದಿನ ಆದಮೇಲೆ ತಿರ್ಗಾ ಅವರೇ ಬಂದಿದ್ದಾರೆ. ಅವರೇ ಪೊಲೀಸು ಯಾರಿಲ್ಲ, 4 ಜನ ಕಾರಲ್ಲಿ ಬರ್ತಾರೆ, ನಾವು ಇವರು ಅಂತ ಹೇಳ್ಬಿಟ್ಟು ತಿರ್ಗಾ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ. ಅವತ್ತು ನಾವು ಹೇಳಿದ್ದೀವಿ ನಾವು ಕಾಸು ಕೊಡಬಾರ್ದು ಅಂತ ಹೇಳಿದ್ದೀವಿ. ಕಾಸು ಕೊಡಲ್ಲ ಅಂತ ಇವರು ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಇವ್ರು ಏನೋ ಹೊಡೆದ್ಬಿಡ್ತಾರೆ ಅಂದ್ಬಿಟ್ಟು ಇವರು 1:12ಗೆ ಕಾಲ್ ಮಾಡಿಬಿಟ್ಟು ಇವ್ರು ಮೊದಲೇ ಅವ್ರ ಮೇಲೆ ಏನೋ ಕೇಸ್ ಇತ್ತು. ಆದರೆ ಪೊಲೀಸ್ನವ್ರು ಬಂದು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು. ಆಮೇಲೆ ತಿರ್ಗಾ ಒಂದು ಅರ್ಧ ಅವರಲ್ಲಿ ಬಂದುಬಿಟ್ಟು ನಮ್ಮದು ಸಿಲಿಂಡ್ರೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಕಾಸು ಕೊಡಬೇಕು ಅಂತ 50,000 ಕಾಸು ಕೊಟ್ಬಿಟ್ಟು ನೀವು ಸಿಲಿಂಡರ್ ಎತ್ಕೊಂಡು ಹೋಗಿ ಅಂತ ಕಾಸು ಕೊಟ್ಟಿದ್ದೀವಿ. ಕಾಸು ಕಟ್ಟಿದ್ಮೇಲೆ ಆಯಿತು ತೊಗೊಂಡು ಆಚೆ ಬಂದಮೇಲೆ ಇಲ್ಲ ನಿಮಗೆ 2 ದಿನ ಮೊದಲು ಆದಮೇಲೆ ಸಿಲಿಂಡರ್ ಕೊಡ್ತೀವಿ ಅಂತ ನೀವು ಕೋರ್ಟಿಂದ ಇದು ಮಾಡಬೇಕು ಅಂತ ಬೇರೆ ಪೊಲೀಸ್ನವರು ಆಚೆ ಬಂದರೆ ಆ ಪೊಲೀಸು ಬೇರೆಯವರು. ಆಯಿತು ಸರ್ ನಮ್ಮದು ಏನೋ ಪ್ರೂಫ್ ಕೊಡಿ, ಏನೋ ಕೇಸ್ ಆಗಿರೋದು ಕೊಡಿ ಅಂದರೆ ಅದೂ ಇಲ್ಲ. ಆಮೇಲೆ ಅವ್ರದ್ದೇ ನಂಬರು ಕೊಟ್ಬಿಟ್ಟು ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿ ಅಂತ ಅಲ್ಲಿ ಹೋದರೆ ನನ್ನೆ 1.5 ಲಕ್ಷ ಕೇಳ್ತವ್ರೆ. 1.5 ಲಕ್ಷ ಸರ್ ನಮ್ಮಲ್ಲಿ ಕಟ್ಟೋಕ್ಕಾಗಲ್ಲ, ನಾವು ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ವಿ, ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಇನ್ನೂ ಕಟ್ಟೋಕ್ಕಾಗಲ್ಲ, ಏನೋ ಬೇರೆ ಇದು ಮಾಡ್ತೀವಿ, ನೀವು ಕೊಟ್ಟರೆ ಕೊಡಿ, ಇನ್ನೇನು ನಿಮ್ಮ ಹತ್ರ ನಾವು ಏನೂ ಮಾಡೋಕ್ಕಾಗಲ್ಲ, ನಿಮ್ಮದು ಕಾನೂನಿದೆ, ನಾವು ಅದ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ತಿರ್ಗಾ ಬಂದುಬಿಟ್ಟಿದ್ವಿ ಆ ಥರ ಅಷ್ಟೇ. ಏನೂ ಮಾಡಿಲ್ಲ ಸರ್. ಹಾಂ ಮಾತಾಡೋ ಒಬ್ರು ಯಾರು ಮಾತಾಡ್ತಿದ್ರೆ ದುಡ್ಡು ಲಕ್ಷಾನುಗಟ್ಟಲೆ ದುಡ್ಡು. ಈಗ FIR ಆಗಿದ್ರೆ ನಿಮ್ಗೆ ಕಾಪಿ ಕೊಟ್ಟರೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಂಗಡಿ ಮಾಲೀಕರಾದಂತಹ ಮಂಗಲ್ರಾಮ್ ಅವರು ಕೂಡ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈ ಒಂದು ಯಾವಾಗ ಆಗಿದ್ದು, ಅಂದ್ರೆ ಪೊಲೀಸ್ನರು ನಿಮ್ಗೆ ಯಾವಾಗ್ನಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ? ಮೇಡಮ್ ಇದು ಒಂದು 2 ತಿಂಗಳು. ಸರ್ ಅಂದ್ರೆ ಈ ಪೊಲೀಸ್ನರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರಿಗಳು ಇರ್ತಾರೆ ಸರ್, ಅವ್ರಿಗೇನು ನೀವು ದೂರು ಕೊಡ್ಲಿಲ್ವಾ? ಈ ರೀತಿಯಾಗಿ ಬಂದು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ, ಸರ್ಕಾರದಿಂದ ನಾವು ಪರ್ಮಿಷನ್ ತಗೊಂಡ್ರು ಕೂಡ ಈ ರೀತಿಯಾಗಿ ದುಡ್ಡು ಕೀಳ್ತಾ ಇದ್ದಾರೆ ಅಂತ ಏನಾದ್ರು ದೂರು ಕೊಟ್ರಾ? ಮೇಡಮ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಕಾಗ್ಬಿಟ್ಟಿದ್ವಿ. ಪೊಲೀಸ್ ಸ್ಟೇಷನ್ ಹೋಗಿ ಸಿಲಿಂಡರ್ಗಳು ತಿರ್ಗಾಡ್ಕೊಂಡ್ ಬರೋದು, ಅವ್ರಿಗೆಲ್ಲ ಅವರೇ ಇದು ಮಾಡ್ತಾ ಇದ್ರಲ್ಲ ಮೇಡಮ್. ಎಲ್ಲಿ ಯಾರಿಗೆ ದೂರು ಕೊಡೋದು? ಅದೇ ಅವಳಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಹೋಗಿ ಬರೋದು. ಓಕೆ, ಅವರೇ ಬಂದು ನಿಮ್ಮ ಅಂಗಡಿಗೆ ಸಿಲಿಂಡರ್ಗಳನ್ನು ತಗೊಂಡು ಹೋಗ್ತಿದ್ರ ಸರ್ ಪೊಲೀಸ್ನವರು? ಹಾ ಅವ್ರೆ ಮೇಡಮ್. ಏನಂತ ಹೇಳ್ತಾ ಇದ್ರು? ಸೀಜ್ ಮಾಡ್ತೀವಿ ಅಂತ ಏನಾದ್ರು ಧಮಕಿ ಆರೋಪವನ್ನ ಮಾಡ್ತಾ ಇದ್ರಾ, ಧಮಕಿ ಹಾಕ್ತಾ ಇದ್ರಾ ನಿಮ್ ವಿರುದ್ಧವಾಗಿ? ನೀವು ಲೈಸೆನ್ಸ್ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದೀರಾ, ಇದೆಲ್ಲ ನಡೆಯಲ್ಲ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ತಗೊಂಡೋಗ್ಬಿಡೋದು. ಹಲೋ. ಹಾ ಓಕೆ ಸರ್, ಅವರು ಇನ್ಸ್ಪೆಕ್ಟರ್ ಹೆಸರು ಏನ್ ಸರ್? ಮೇಡಮ್ ಅವ್ರು ಇನ್ಸ್ಪೆಕ್ಟರ್ ಸುಮಾರು ಜನ ಇದ್ದಾರೆ ಮೇಡಮ್, ಹೆಸರು ಗೊತ್ತಿಲ್ಲ ಮೇಡಮ್. ಓಕೆ, ನಿಮಗೆ ಕಿರುಕುಳವನ್ನ ಕೊಡ್ತಾ ಇರುವಂತಹ ಪೊಲೀಸ್ನವರು ಯಾರು ಸರ್? ಮೇಡಮ್ ಅವಳಲ್ಲಿ ಪೊಲೀಸ್ ನಾವು ಹೆಸರು ನಾವು ನೋಡಿಲ್ಲ ಮೇಡಮ್. ನೋಡಿಲ್ಲ. ಓಕೆ ಸರಿ, ನಿಮ್ಗೊಂದು ದುಡ್ಡು ಏನಾದ್ರು ಕೇಳಿದ್ರಲ್ಲ, ಅವ್ರ ಹೆಸರು ಏನಾದ್ರು ಗೊತ್ತಾ ಸರ್? ಇಲ್ಲ ಮೇಡಮ್, ಅವ್ರ ಹೆಸರು ಅಷ್ಟು ನಾವು ಅವ್ರು ಜೋರಾಗಿ ನಾವೆಲ್ಲ ಕೇಳಕ್ ಹೋಗಲ್ಲ ಮೇಡಮ್, ಭಯ ಇರುತ್ತೆ. ಓಕೆ, ನಿಮ್ಮ ಹತ್ರ ಏನಾದ್ರು ಈ ಒಂದು ಹಣವನ್ನು ಕೇಳಿದ್ರಲ್ಲ ಸರ್, ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗೇ ಕೇಳಿದ್ರ ಅಥವಾ ಫೋನ್ ಮೂಲಕ ಏನಾದ್ರು ಹಣವನ್ನು ಕೇಳಿದ್ರ ಅಥವಾ ಹೇಗೆ? ಫೋನ್ ಮೂಲಕ ಅಲ್ಲೇ ಬಂದು ಗೋಡನ್ ಹತ್ರ ಬಂದು ಅಲ್ಲಿ ಪೊಲೀಸ್ ಕರ್ಕೊಂಡು ಹೋಗಿ ಅಲ್ಲಿ ಹಣ ಕೇಳ್ತಾರೆ ಮೇಡಮ್. ಅಲ್ಲಿ ಸ್ಟೇಷನ್ ಆಗಿ ಹಣ ಕೇಳೋದು. ಸ್ಟೇಷನ್ ನಲ್ಲೇ ಹಣ ಕೇಳ್ತಾ ಇದ್ರು ನಿಮ್ಗೆ? ಹೌದು ಮೇಡಮ್. ಅವ್ರ ಹೆಸರೇನು ಅಂತ ಗೊತ್ತಿಲ್ಲ, ನೀವು ಕೇಳೋದಕ್ಕೂ ಹೋಗ್ಲಿಲ್ಲ? ಇಲ್ಲ ನಾವು ಕೇಳಕ್ ಹೋಗಿಲ್ಲ ಮೇಡಮ್. ಓಕೆ, ಫಸ್ಟ್ ನಿಮ್ಗೆ ಎಷ್ಟು ಹಣ ಕೇಳಿದ್ರಿ ಸರ್ ನಿಮ್ ಬಳಿ? ಮೇಡಮ್ ಫಸ್ಟ್ 2 ತಿಂಗಳಿಂದ ಆಗಿರೋದು ಕೇಸ್ ಇದು. 2 ತಿಂಗಳಲ್ಲಿ ಒಂದು ಪೊಲೀಸ್ನವ್ರು ಬಂದ್ರು, ಸಿಲಿಂಡರ್ ಇದೆ ನಮ್ದು, ಸಿಲಿಂಡರ್ ಪವರ್ದು ಎಲ್ಲ ಲೈಸೆನ್ಸ್ ಇದೆ, ಅಲ್ಲಿ ಇವೆಲ್ಲ ಲೈಸೆನ್ಸ್ ನಡೆಯಲ್ಲ ಅಂತ ಪೊಲೀಸ್ ಕರ್ಕೊಂಡು ಹೋದ್ರು ಅವಳಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ತಗೊಂಡೋಗಿ ನಿಮ್ದು ಇದಿಲ್ಲ ಇಲ್ಲಿಗಲ್ ಅಂತ ಅವತ್ತು 1 ಲಕ್ಷ ತಗೊಂಡ್ರು. 1 ಲಕ್ಷ ತಗೊಂಡು ತಿರ್ಗಾ ಕಳಿಸ್ಬಿಟ್ರು.
ಆಮೇಲೆ ಒಂದು 15 ದಿನ 20 ದಿನ ಆದ್ಮೇಲೆ ತಿರ್ಗಾ ಒಂದ್ 4 ಜನ ಬಂದ್ರು. ಸರ್ ಅಲ್ಲಿ ಬಂದು ಸೀದಾ ಗೋಡಾನ್ಗೆ ಹೋಗ್ಬಿಟ್ಟು ಇದು ಇಲ್ಲಿಗಲ್ ನೀವು ಮಾರಂಗಿಲ್ಲ ಇದು ಅಂತ ನಾವು ಆ ಕಡೆ ಈ ಕಡೆ ಅಂತ 1 ಲಕ್ಷ ಕೇಳಿದ್ರು ತಿರ್ಗಾ. ಆವತ್ತು ತಿರ್ಗಾ 35,000 ಕೊಟ್ಟಿದೀವಿ ಮೇಡಮ್. ಆಮೇಲೆ ತಿರ್ಗಾ 15 ದಿನ ಆದ್ಮೇಲೆ ತಿರ್ಗಾ ಬಂದ್ಬಿಟ್ಟವ್ರೆ. ತಿರ್ಗಾ ಬಂದ್ಬಿಟ್ಟು ಇದು ಅಂತ ಯಾರೋ ಕಾರಲ್ಲಿ ಬರೋದು ಮೇಡಮ್. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಸಿಲಿಂಡರ್ ಎಲ್ಲ ಎತ್ಕೊಂಡೋಗಿ ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಸರ್ ನಮ್ಮ 35,000 ಕೊಟ್ರಿ ಅಂತ ಹೇಳಿದ್ರಿ, ಯಾರಿಗ್ ಕೊಟ್ರಿ? ಇನ್ಸ್ಪೆಕ್ಟರ್ ಕೊಟ್ರ ಅಥವಾ ಹೇಗೆ? ಯಾರಿಗ್ ಕೊಟ್ರಿ ನೀವು 35,000 ಹಣನ? ಅದು ನಮ್ಮ ಅಣ್ಣ ಗೊತ್ತು ಮೇಡಮ್. ಓಕೆ, ಅವ್ರೇನು ಹೇಳಿಲ್ವಾ? ಅಂದ್ರೆ ಇನ್ಸ್ಪೆಕ್ಟರ್ ಕಡೆಯವರ ಅಥವಾ ಇನ್ಸ್ಪೆಕ್ಟರ್ ಏನಾದ್ರು ಬಂದಿದ್ರ? ಅವ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಯಾರು ಇಸ್ಕೊಂಡ್ರು ನಮ್ಗೆ ಗೊತ್ತಿಲ್ಲ ಮೇಡಮ್ ಅಷ್ಟೊಂದು. ಈಗ ಪೊಲೀಸ್ ಸ್ಟೇಷನ್ ಒಳಗಡೆನೆ ಈ ಒಂದು ಹಣ ಇಸ್ಕೊಂಡ್ರ ಅಥವಾ ಹೇಗೆ ಸರ್? ಇಲ್ಲ, ಅಲ್ಲೇ ಒಳಗಡೆನೆ ಮೇಡಮ್. ಒಳಗಡೆನೆ ಇಸ್ಕೊಂಡ್ರು? ಹೌದು ಮೇಡಮ್. ಓಕೆ. ಆಮೇಲೆ ತಿರ್ಗಾ ಬಂದು ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ, ಇದು ಕೋರ್ಟಿಂದ ಬಿಡ್ಸ್ಕೊಂಡ್ ಬರ್ಬೇಕು ಇದು ಅಂತ ಆಚೆ ಬಂದು ಕಳಿಸ್ತೀನಿ ಅಂತ ಹೇಳಿದ್ರು ಸಿಲಿಂಡ್ರು. ಆಮೇಲೆ ಬೇಡ ನೀವು ಆಯ್ತು 50,000 ಇಸ್ಕೊಂಡ್ಬಿಟ್ಟವ್ರೆ, ಆಚೆ ಬಂದ್ಬಿಟ್ಟು ಇಲ್ಲ ಕೋರ್ಟಿಂದ ಬಿಡ್ಸ್ಕೊಂಡ್ ಬರ್ಬೇಕು ಇದು ನಾವು FIR ಕಾಪಿ ಕೊಡಿ ಅಂದ್ರೆ ಅದು ಕೊಟ್ಟಿಲ್ಲ. ಆಮೇಲೆ ಕೋರ್ಟ್ ಅಲ್ಲಿ ಅಲ್ಲಿ ಹೋದ್ರೆ ಒಬ್ರು ಯಾರು ಇದ್ದಾರೆ ಅಲ್ಲಿ 1.5 ಲಕ್ಷ ಕೇಳ್ತಾರೆ ಮೇಡಮ್. ಈಗ ಎಲ್ಲಿಂದ ಕೊಡೋದು ಮೇಡಮ್? ಆಲ್ರೆಡಿ ನಾವು 2 ಲಕ್ಷ ಕೊಟ್ಬಿಟ್ಟಿದೀವಿ, ಸಾಕಾಗ್ಬಿಟ್ಟಿದೀವಿ ಮೇಡಮ್. ಎಲ್ಲಿಂದ ಇಷ್ಟು? ನಾವೇನು ಇಲ್ಲಿಗಲ್ ಆಗಿ ಮಾಡ್ತಾ ಇಲ್ಲ, ನಮ್ದು ಲೈಸೆನ್ಸ್ ಇದೆ. ಮತ್ತೆ ಅವ್ರಿಗೆ ಏನ್ಗೆಲ್ಲ ಯಾವ ಲೈಸೆನ್ಸ್ ತೋರಿಸೋದು ಅಂತ. ಸರ್ ಈಗ 1.5 ಲಕ್ಷ ಕೇಳಿದ್ರು ಅಂತ ಹೇಳಿದ್ರಲ್ವಾ, ಯಾರು ಕೇಳಿದ್ದು ಸರ್ ನಿಮ್ಗೆ 1.5 ಲಕ್ಷ ಹಣನ? ಪೊಲೀಸ್ನವರೇ ಕೇಳಿದ್ರಾ ಅಥವಾ ಏನು? ಅದೇ ಕೋರ್ಟ್ ಅಲ್ಲಿ ಮೇಡಮ್, ಅದೇ ಇದು ಕಾರ್ಪೊರೇಷನ್ ಹತ್ರ ಕೋರ್ಟ್ ಇದೆಯಲ್ಲ, ಇವ್ರೇ ಅವ್ರನ್ನ ನಂಬರ್ ಕೊಟ್ಟಿದ್ರು. ಅವಳೊಳ್ಳಿ ಪೊಲೀಸ್ ಇಂದ ಅವ್ರು ಇದ್ದಾರೆ, ಅವ್ರು ಲಾಯರ್ ಅಂತ. ಅಲ್ಲಿ ಹೋದ್ರೆ ಲಾಯರ್ ಎಲ್ಲ ಪೊಲೀಸ್ ಅಲ್ಲಿ ಹೋದ್ರೆ ನಿಮ್ಮ ಇದ್ ಮಾಡಕ್ಕೆ 1.5 ಲಕ್ಷ ಆಗತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಣ್ಣ ತಿರ್ಗಾ ಬಂದ್ಬಿಟ್ರು, ಬೇಡ ನಮ್ಗೆ ದುಡ್ಡು ಇಲ್ಲ, ನಮ್ಮ ಹತ್ರ ಎಷ್ಟು ಸಂಪಾದನೆ ನಾವು ಮಾಡಲ್ಲ, ನಿಮ್ಮ ಹತ್ರ ಇಲ್ಲಿ 2 ತಿಂಗಳಿಂದ 2 ಲಕ್ಷ ಕೊಟ್ಟಿದೀವಿ, ತಿರ್ಗಾ ಇನ್ನು 50,000 ಕೊಟ್ಬಿಟ್ಟು ತಿರ್ಗಾ 1.5 ಲಕ್ಷ ಎಲ್ಲಿಂದ ತರೋದು ಮೇಡಮ್? ನೀವು ಪೊಲೀಸ್ನವ್ರ ಹತ್ರ ಮಾತಾಡಿದ್ರಲ್ವಾ ಸರ್, ಅವ್ರ ಹೆಸರು ಏನಾದ್ರು ಗೊತ್ತಾ? ಯಾರು ಆ ಪೊಲೀಸ್ನವರು ಅಂತ? ಅವರು ನಮ್ಮ ಅಣ್ಣ ಹತ್ರ ಇದೆ ಮೇಡಮ್ ನಂಬರು. ಓಕೆ, ರೈಟ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ಇವರು ಒಂದು ವಿರುದ್ಧವಾಗಿ ಅಂದರೆ ಕಾಯೋರೇ ಈಗ ಈ ರೀತಿಯಾಗಿ ಕೊಳ್ಳೆ ಹೊಡಿತಾ ಇರೋದಕ್ಕೆ ಕಾರಣ? ಮೇಡಮ್ ನಮ್ಗೇನಿಲ್ಲ, ನ್ಯಾಯ ಸಿಗ್ಬೇಕು. ನಾವು ದುಡ್ಡು ಕೊಟ್ಟು ಸಾಕಾಗ್ಬಿಟ್ಟಿದ್ವಿ ಮೇಡಮ್. ಈ ತರ ಲೂಟಿ ಮಾಡೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ತುಂಬಾ ಭಯ ಇದೆ ಮೇಡಮ್. ಈ ತರ ಯಾರಿಗೂ ಮಾಡ್ಬಾರ್ದು. ತುಂಬಾ ಮೇಡಮ್, ಎಲ್ಲಿಂದ ತರೋದು ಇಷ್ಟು ದುಡ್ಡು? ಇಲ್ಲಿ ಕಷ್ಟಪಟ್ಟು ದುಡಿತೀವಿ. ಹಲೋ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಇಷ್ಟು ಲಕ್ಷ ಎಲ್ಲಿಂದ ತರೋದು ಹೇಳಿ, ನೀವೇ ಹೇಳಿ. ಏನೋ ಭಯ ಬಿಟ್ಟು ನಾವು ಕೊಟ್ಬಿಡ್ತೀವಿ. ಹೌದು, ಇವ್ರೇನೋ ಮಾಡ್ಬಿಡುತ್ತೆ. ಇಷ್ಟೊಂದು ನಾವು ಸಾಕಾಗಿ ಏನೋ ಸ್ವಲ್ಪ ಧೈರ್ಯ ತೋರಿಸ್ಬಿಟ್ಟು ಆಯ್ತು ಇವ್ರೇನೋ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಇದ್ ಮಾಡಿ ಕೊಟ್ಟಿ ಸಾಕಾದ್ಮೇಲೆ ನಾವು ಈ ತರ ಇದು ನಿಮ್ಗೆ ಇದ್ ಮಾಡಿದೀವಿ. ಇಲ್ಲ ಅಂದ್ರೆ 2 ತಿಂಗಳಿಂದ ಇದ್ ಮಾಡ್ತಾ ಇದಾರೆ ಮೇಡಮ್. ಓಕೆ, ಏನು ಆಗಲ್ಲ ಸರ್, ಧೈರ್ಯವಾಗಿರಿ. ಅಲ್ಲ ಮೇಡಮ್, ಈ ತರ ದುಡ್ಡು ಸಂಪಾದನೆ ಮಾಡೋಕಷ್ಟೇ, ಬಾಡಿಗೆ ಕಟ್ಟಬೇಕು. ಅಲ್ಲ ನಮ್ದು ಲೈಸೆನ್ಸ್ ಎಲ್ಲ ಇದೆ, ಅವ್ರ ಮುಂದೆ ಯಾವ್ದು ನಡೆಯಲ್ಲ ಅಂದ್ರೆ ಎಲ್ಲಿ ಹೋಗೋದು ನಾವು? ಅಲ್ಲ ಮೇಡಮ್, ಕಷ್ಟಪಟ್ಟು ದುಡಿತೀವಿ, ಅದೇ ಒಂದೇ ಸತಿ ಅಷ್ಟು ಇದ್ ಮಾಡ್ಬಿಟ್ರೆ ನಾವು ಎಲ್ಲಿಂದ ತರೋ ದುಡ್ಡು? ಆತರ ಇದಾಗಿದೆ ಮೇಡಮ್. ನಾವು ತುಂಬಾ ನೊಂದ್ಬಿಟ್ಟಿದೀವಿ ಮೇಡಮ್. ಎಸ್ ಸರ್, ಧೈರ್ಯವಾಗಿರಿ, ನಿಮ್ಮ ಜೊತೆಗೆ ನಾವಿದ್ದೇವೆ, ನಿಮ್ಗೆ ನ್ಯಾಯ ಸಿಗುತ್ತೆ. ಅಶ್ವವೇಗ ನ್ಯೂಸ್ ತಂಡ ನಿಮ್ಮ ಜೊತೆಗೆ ಸದಾ ಇದ್ದೇ ಇರುತ್ತೆ ಸರ್. ಹೌದು ಮೇಡಮ್. ಎಸ್ ಸರ್, ಧನ್ಯವಾದ ಸರ್, ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ, ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಎಸ್, ಇದೀಗ ಪೊಲೀಸ್ನವರೇ ಲೂಟಿಗಿಳಿದ್ರ ಅಂತ ನೋಡಿ, ಪಾಪ ಅಂಗಡಿ ಮಾಲೀಕ ನೋವನ್ನ ತೋಡ್ಕೊಳ್ತಾ ಇದ್ದಿದ್ದು. ಕೊಟ್ವಿ ಮೇಡಮ್ ಒಂದಷ್ಟು ಹಣ, ಭಯ ಬಿದ್ದು ಮೊದಲಿಗೆ ಕೊಟ್ವಿ, ಈಗ ಮತ್ತು ಕೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಂದ ಹಣ ಕೊಡಬೇಕು? ಆವಲಹಳ್ಳಿ PSIಗೆ ಲಕ್ಷ ದುಡ್ಡು ಹಣ ಕೊಡ್ಬೇಕಂತೆ. ಗೌರ್ಮೆಂಟಿಂದ ಲೈಸೆನ್ಸ್ ಅನ್ನ ತೆಗೆದುಕೊಂಡ್ರು ಕೂಡ ಇದು ವರ್ಕ್ ಆಗಲ್ಲ, ಇದು ನೀವು ಅಕ್ರಮವಾಗಿ ತೆಗೆದುಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೇನೆ ಆರೋಪ ಹೊರಿಸಿ ಈಗ ದುಡ್ಡನ್ನ ತೆಗೆದುಕೊಳ್ತಾ ಇರುವಂಥದ್ದು. ಪೊಲೀಸ್ನವರ ಟಾರ್ಚರ್ಗೆ ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ.
ದೀಪ್ ರಾಮ್ ಹಾಗೆ ಮಂಗಲ್ ರಾಮ್ ನಮ್ಮ ಜೊತೆಗೂ ಕೂಡ ಮಾತನಾಡುವಾಗ ಪಾಪ ಕಣ್ಣೀರನ್ನ ಹಾಕ್ತಾ ಇದ್ರು. ಎಷ್ಟು ಅಂತ ಕೊಡಬೇಕು ಮೇಡಮ್, ನಾವು ದುಡ್ದು ಜೀವನ ಮಾಡ್ತಾ ಇರುವವರಲ್ವಾ ಅಂತ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮು, ಏನಿದು ಕತೆ ಸ್ಟೋರಿ, ಯಾವಾಗ್ನಿಂದ ಆಗಿರುವಂಥದ್ದು? ಪೊಲೀಸ್ನರೇ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು? ಖಂಡಿತವಾಗ್ಲೂ ಗಂಗಾ, ಏನೊಂದು ಬೇಲಿಯದ್ದು ಹೊಲ ಮೇಯುವಂತ ಒಂದು ಸಾಮ್ಯತೆಗೆ ಈ ಒಂದು ಅವಲಹಳ್ಳಿ ಪೊಲೀಸರು ಸಾಕ್ಷಿ ಆಗುವಂಥದ್ದು. ಏನು ಬಹುತೇಕ ಒಂದೇ ತಿಂಗಳಲ್ಲಿ 3 ಬಾರಿ ಪೇಮೆಂಟ್ ಇಸ್ಕೊಂಡು ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟಂಥದ್ದು ಅವಲಹಳ್ಳಿ ಪೊಲೀಸರು ಅಂತಾನೆ ಹೇಳ್ಬೋದು. ಈಗಾಗಲೇ ಬಹುತೇಕ ಏನು ಖಾಸಗಿ ಸಿಲಿಂಡರ್ ಮಾಲೀಕ ಯಾರಿದ್ದಾನೆ, ಈತನ ಬಳಿ ಒಂದೇ ತಿಂಗಳಲ್ಲಿ 1 ಬಾರಿ 1 ಲಕ್ಷ, 1 ಬಾರಿ 35,000, 1 ಬಾರಿ 50,000 ಏನು ಈಸ್ಕೊಂಡಂತ ಪೊಲೀಸರು ಮತ್ತೆ 1,25,000ಕ್ಕೆ ಡಿಮ್ಯಾಂಡ್ ಇಟ್ಟಿರುವಂಥದ್ದು. ಬಹುತೇಕ ಏನು ಒಂದು ರಾಜ್ಯದಲ್ಲಿ ಒಂದು ಗೃಹ ಇಲಾಖೆ ಇದೆಯಾ, ಪೊಲೀಸ್ ಇಲಾಖೆ ಇದೆಯಾ, ಇದ್ರೂ ಸಹಿತ ಏನು ಈ ಉಸಿಲಿ ದಂಧೆಗೆ ಎಳೆದಿದೆಯಾ ಅನ್ನುವಂಥದ್ದು ಈ ಒಂದು ಅವಲಹಳ್ಳಿ ಪೊಲೀಸರ ಒಂದು ವಿಚಾರಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಏನು ಒಂದು ಖಾಸಗಿ ಒಂದು ಸಿಲಿಂಡರ್ ಮಾರಾಟ ಮಾಡುವಂತ ಏನು ವ್ಯಾಪಾರಿ ಯಾರಿದ್ದಾನೆ, ವ್ಯಾಪಾರಿ ಅಲ್ಲೂ ಮುಗಿಲು ಮುಟ್ಟುವಂತ ಮಟ್ಟಕ್ಕೆ ಒಂದು ತಂದಿಟ್ಟಿದಂತ ಏನು ಅವಲಹಳ್ಳಿ ಪೊಲೀಸರು ಯಾರಿದ್ದಾರೆ, ಇವರು ವಿರುದ್ಧ ಈಗಾಗಲೇ ಬಹುತೇಕ ನಿರ್ದಾಕ್ಷಿಣ್ಯ ಕ್ರಮ ಜರುಗಬೇಕಾಗಿರೋ ಅನ್ನೋಂಥದ್ದು ಕಂಡು ಬರ್ತಾ ಇರುವಂಥದ್ದು. ಇನ್ನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ, ಗೃಹ ಮಂತ್ರಿಗಳಾಗ್ಲಿ ಇಲ್ಲಿಯ ತನಕ ಯಾವುದೇ ಕ್ರಮ ಜರುಗಿಸ್ತಿರೋವಂಥದ್ದು 10 ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು ಗಂಗಾ.